ಮತ್ತು ಬೇಕಷ್ಟು ಮತ್ತು ಕ್ರೈಮಿನ ವಿಷಯದಲ್ಲಿ ಕೂಡ ನಾನು ನಿಮ್ಗೆ ಹೇಳಿದೆ. ಮತ್ತು ವಲಸೆದು ವಿಷಯ ನೀವೇನು ಹೇಳ್ತಿದ್ದೀರಿ, ಇವತ್ತು ಮೊದಲು ಹಿಂದಿಲಿಂದ ಕೋಟಾಕ್ಕೆ ಜನರು ಇದು ಹೈಯರ್ ಎಜುಕೇಷನಿಗೋಸ್ಕರ ಎಲ್ಲ ಎಜುಕೇಷನ್ನಿದು ಟ್ರೈನಿಂಗ್ ತಗೊಳ್ಳಿಕ್ಕೆ ಏನು ಇಲ್ಲಿ ರಾಜಸ್ಥಾನದ ಕೋಟಾಕ್ಕೆ ಇನ್ಸ್ಟಿಟ್ಯೂಟ್ಸ್ಗೆಲ್ಲ ಹೋಗ್ತಾಯಿದ್ರು. ಇವತ್ತು ಎಲ್ಲದನ್ನು ಪಟ್ನಾದಲ್ಲಿ ಅವೈಲೇಬಲ್ ಇದೆ. ಸೊ ಇವತ್ತು ಆ ಕಾರಣಕ್ಕೋಸ್ಕರ ಹೊರಗಡೆ ಹೋಗಲಿಕ್ಕೆ ಅಗತ್ಯ ಇಲ್ಲ. ಮತ್ತು ಇವತ್ತು ಕಾರ್ಮಿಕರು ಕೂಡ ಭಾಳಷ್ಟು ಜನ ಹೊರಗಡೆ ಹೋದವರು, ಆ ಕಾಲದಲ್ಲಿ ಹೋದವರು ಭಾಳಷ್ಟು ಜನ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಇಲ್ಲಿ ಬಿಹಾರ್ನಲ್ಲೇ ಸಾಕಷ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟು ನಡೀತಾ ಇದ್ದಾವೆ. ಇದಕ್ಕೋಸ್ಕರನೇ ಇವತ್ತು ನಮ್ಮ GDP ದರ ಇದೆಲ್ಲ ದೇಶದ ಅತಿ ಇದು ಜಾಸ್ತಿ ಇರುವ ಸ್ಟೇಟ್ಗಳಲ್ಲಿ ಒಂದಾಗಿರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರ ಕಾಲದಲ್ಲಿ ಎಲ್ಲದೂ ಕೂಡ ಸರಿಯಾಗ್ತಾ ಇದ್ದಾವೆ. ಇದು ಜನರು ಇದನ್ನು ನೋಡಿದ್ದಾರೆ. ಈ ಕಾರಣಕ್ಕೋಸ್ಕರ ನಮಗೆ ಫೀಲ್ಡ್ನಲ್ಲಿ ಇಲ್ಲಿ ಇದ್ದವರಿಗೆ ಏನು ಆಶ್ಚರ್ಯ ಏನು ಕೊಡೋದು, ಇದು ಒಪಿನಿಯನ್ ಪೋಲ್ಗಳು ಯಾವುದು ಬರ್ತವೆ ಅದನ್ನು ನಾವು ನಂಬ್ತೇವೆ, ನಾವು ಬಿಡ್ತೇವೆ, ಅದ್ರ ವಿಷಯ ನನಗೆ ನಾವೇನಾದ್ರ ಕಡೆಗೆ ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ, ಇದು ಅಷ್ಟಂತೂ ಖಂಡಿತ ಸತ್ಯ. ಇದ್ರ ಜೊತೆ ಪ್ರಶಾಂತ್ ಕಿಶೋರ್ ಕೂಡ ಇಲ್ಲಿ ಚುನಾವಣಾ ರಾಜನೀತಿ ತಜ್ಞರಾಗಿ ಹೇಳ್ತಿದ್ದಾರೆ. ಅವರು ನಾನು ಬರ್ಕೊಡ್ತೀನಿ, ಈ ಬಾರಿ ನಿತೀಶ್ ಕುಮಾರ್ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ರೀತಿಯಂಥ ಮಾತುಗಳಿಗೆ ನೀವೇನು ವಿಶ್ಲೇಷಣೆ ಮಾಡ್ತೀರಿ? ಅಂದರೆ ರಾಜಕಾರಣವಾಗಿ ಮಾತಾಡೋದು ಬೇರೆ, ಬಟ್ ಒಬ್ಬ ರಾಜನೀತಿ ತಜ್ಞನಾಗಿ ಚುನಾವಣಾ ತಂತ್ರಜ್ಞನಾಗಿ ಅವ್ರು ಹೇಳ್ತಾ ಇರುವಂಥ ಮಾತು, ಈ ಬಾರಿ ಆ್ಯಂಟಿ ಇನ್ಕಂಬೆನ್ಸಿ ಪ್ರಬಲವಾಗಿದೆ, ಜನ ಬದಲಾವಣೆಯನ್ನು ಬದಲಿಸ್ತಾ ಇದ್ದಾರೆ ಅಥವಾ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅನ್ನುವಂಥ ಮಾತಿಗೆ ಅವರು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ದು ಕೂಡ ಅವರು ಕನ್ಸಲ್ಟೇಷನ್ ಕಾಂಟ್ರಾಕ್ಟ್ ತಗೊಂಡಿದ್ರು. ಅವ್ರ ಬಗ್ಗೆ ನನಗೆ ಅವರು ಇವತ್ತು ಮಹಾತ್ಮ ಗಾಂಧಿದು ಫೋಟೋ ಹಿಡ್ಕೊಂಡು ಯಾತ್ರೆ ಮಾಡಿದರು ಇಲ್ಲಿ, ಮತ್ತು ಒಂದು ಸಪ್ರೇಟ್ ಅವರು ಒಂದು ಪಾರ್ಟಿ ಮಾಡಿದರು. ಮಹಾತ್ಮ ಗಾಂಧಿದು ಫೋಟೋ ಹಿಡ್ಕೊಂಡು ಅವರು ಯಾವ ಮನುಷ್ಯ ಇಲ್ಲಿ ಅವರು ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಗಾಂಧಿ ಜಯಂತಿ ದಿವಸ ಹೇಳ್ತಾರೆ, ಇಲ್ಲಿ ಬಿಹಾರ್ ನಾನು ಅವ್ರದ್ದು ಪಾರ್ಟಿದು ಸರ್ಕಾರ ಬಂದರೆ ಇಲ್ಲಿದು ಮದ್ಯ ನಿಷೇಧ ಮುಗಿಸ್ತೇನೆ, ಕೊನೆಗೊಳಿಸ್ತೇನೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಯಾಕೆ ಅವ್ರ ಬಗ್ಗೆ ಏನು ಮಾತಾಡೋದು ಸರಿಯಲ್ಲ ಅಂತ ಅನಿಸ್ತದೆ ನನಗೆ. ನಿತೀಶ್ ಕುಮಾರ್ ಒಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಇದು ಸೈಲೆಂಟಾಗಿ ಏನು ಮಹಿಳೆಯರಿಗೆ ಏನು ಗಾಂಧೀಜಿಯವರ ಯಾವ ಕಾರ್ಯಕ್ರಮ ಇದೆ, ಅತಿ ಕಠಿಣ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡೋದು ಕೂಡ, ಆ ಥರದ್ದು ಕಾರ್ಯಕ್ರಮವನ್ನು ಯಾವುದೇ ಒಂದು ಆಂದೋಲನ ಇಲ್ಲದೆ ನಿತೀಶ್ ಕುಮಾರ್ ಅವರು ಸೈಲೆಂಟಾಗಿ ಇಲ್ಲಿ ಮದ್ಯ ನಿಷೇಧ ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಮಹಿಳೆಯರು ಇದರಿಂದ ಇಡೀ ನಮ್ಮ ದೇಶ ಅಲ್ಲ, ಇಡೀ ಜಗತ್ತಿನ ಇದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೇಳ್ತದೆ, ಸರ್ವೆ ಕೂಡ, ಏನು ಡೊಮೆಸ್ಟಿಕ್ ವೈಲೆನ್ಸ್ ಇದೆ ಇಡೀ ಜಗತ್ತಿನಲ್ಲಿ, ನಮ್ಮ ಭಾರತದಲ್ಲಿ ಕೂಡ ಮುಖ್ಯವಾಗಿ, ಅದರಲ್ಲಿ 75% ಆಲ್ಕೋಹಾಲ್ನ ಕಾರಣಕ್ಕೋಸ್ಕರ ಡೊಮೆಸ್ಟಿಕ್ ವೈಲೆನ್ಸ್ ಇರೋದು. ಸೊ ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರು ಮಹಿಳೆಯರಿಗೆ ಏನು ಒಂದು ರಿಲೀಫ್ ಕೊಡಲಿಕ್ಕೋಸ್ಕರ ಇದ್ರ ಜೊತೆಗೆ ಮಹಾತ್ಮ ಗಾಂಧಿಯವರ ಏನು ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡುವುದರ ಜೊತೆಗೆ ಮಹಿಳೆಯರಿಗೆ ಅವರು ಇದು ಕೂಡ ರಿಲೀಫ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅವರು ಸಮಾಜವಾದಿ ಆಗಿರೋ ಕಾರಣಕ್ಕೋಸ್ಕರ ಒಂದು ಕಡೆಯಲ್ಲಿ ಮಹಿಳೆಯರದ್ದು ಪುರುಷ ಮಹಿಳೆಯರ ಮಧ್ಯದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸೋ ಕೆಲಸ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅವರಿಗೆ ರಿಲೀಫ್ ಕೂಡ ಅವರು ಮಾಡಿದ್ದಾರೆ. ಮತ್ತು ನಾವು ಸರ್ಕಾರದಲ್ಲಿ ಬರಬೇಕಿಂತ ಮೊದಲೇ ನಾವು ಯಾವ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ನಮ್ಮದೇ ಪಾರ್ಟಿಯ ಸರ್ಕಾರದ ಮುಖ್ಯಮಂತ್ರಿಯ ವಿರುದ್ಧ, ತಮ್ಮದೇ ಪಾರ್ಟಿಯ ಸರ್ಕಾರದ ಮುಖ್ಯಮಂತ್ರಿಯ ವಿರುದ್ಧ ನಿತೀಶ್ ಕುಮಾರ್ ಅವರು, ಜಾರ್ಜ್ ಫರ್ನಾಂಡಿಸ್ ಅವರು ಏನು ಹೋರಾಟ ಶುರು ಮಾಡಿದರು. ಅವರು ಅಧಿಕಾರ ಬರಬೇಕಿಂತ ಮೊದಲೇ ಅವರನ್ನು ಜೈಲಿಗೆ ಕಳಿಸೋ ಕೆಲಸ ಕೂಡ ಅದೇ ಹೊತ್ತಿನಲ್ಲಿ ಆಗಿತ್ತು. ಲಾಲು ಯಾದವ್ ಅವರ ಪಾರ್ಟಿಯ ಮುಖಂಡರಾದ IK ಗುಜ್ರಾಲ್ ಅವರ ಪ್ರಧಾನಮಂತ್ರಿತ್ವದ ಕಾಲದಲ್ಲೇ ಆಗಿತ್ತು. ಸೊ ಈ ಕಾರಣಕ್ಕೋಸ್ಕರ ಜನರು ಬೇರೆ ನಮ್ಮ ಟೀಕೆ ಮಾಡುವವರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾವು ನಮಗೆ ಮುಖ್ಯವಾಗಿ
ಏನು ನಾವು ಡಿಸೆಂಟ್ರಲೈಸೇಷನ್ ಬಗ್ಗೆ ನಾವು ಏನು ಕೆಲಸ ಮಾಡಿದ್ದೇವೆ. ಮಹಿಳೆಯರ ಬಗ್ಗೆ ಏನು ನಿತೀಶ್ ಕುಮಾರ್ ಅವರು ನೇತೃತ್ವದಲ್ಲಿ ಕೆಲಸ ಆಗಿದೆ. ಸಾಮಾನ್ಯ ಜನರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ, ದಲಿತರ ಬಗ್ಗೆ ಏನು ಕೆಲಸ ಆಗಿದೆ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಏನು ನಿತೀಶ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಇದೆಲ್ಲದು ಮಾಡಿರೋ ಕೆಲಸ ನಮ್ಮ ಕಣ್ಮುಂದೆ ಇದೆ. ತೋ ಇದ್ರ ಬಗ್ಗೆ ಈ ಕಾರಣಕ್ಕೋಸ್ಕರ ಉಳಿದವರು ಏನು ನಮ್ಮದು ಟಿಕೆಟ್ ಟಿಪ್ಪಣಿ ಮಾಡ್ತಾರೆ ಅದ್ರ ಬಗ್ಗೆ ನಾವೇನು ತಲೆ ಕೇಳಿಸ್ಕೊಳ್ಳೋದಿಲ್ಲ. ಸರ್, ಒಂದು ಪ್ರಶ್ನೆ ಇದೆ. ನೀವು ಕರ್ನಾಟಕದಿಂದ ಬಂದು ಈಗ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಸೇರ್ಕೊಂಡಿದ್ದೀರಿ. ಅನೇಕರಿಗೆ ಗೊತ್ತಿಲ್ಲ, ಅಫ್ಕೋರ್ಸ್ ನಿತೀಶ್ ಕುಮಾರ್ ಅವ್ರನ್ನ ರಾಜಕಾರಣಿಯಾಗಿ, ಮುಖ್ಯಮಂತ್ರಿಯಾಗಿ ನೋಡಿದ್ದೀವಿ. ಬಟ್ ನಿತೀಶ್ ಕುಮಾರ್ ಹೇಗೆ ಸರ್, ಅವರ ವ್ಯಕ್ತಿತ್ವ, ನಿಮ್ಮ ಒಡನಾಟ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹೇಗೆ ನೀವು ಜೊತೆ ಸೇರಿದ್ದವ್ರ ಜೊತೆಗೆ ಅವ್ರು ಯಾವ ಥರ ವ್ಯಕ್ತಿತ್ವ? ನಿತೀಶ್ ಕುಮಾರ್ ಅವರು ಬೇರೆ, ನೀವು ಸಾಮಾನ್ಯವಾಗಿ ರಾಜಕಾರಣಿಗಳ ಬಗ್ಗೆ, ದೊಡ್ಡ ದೊಡ್ಡ ರಾಜಕೀಯ ಪಾರ್ಟಿಯ ಲೀಡರ್ಗಳ ಬಗ್ಗೆ, ಅವರ ಪರಿವಾರದ ಬಗ್ಗೆ, ಅವರ ಮಕ್ಕಳದ ಬಗ್ಗೆ ಹೆಸರು, ಅವರು ರಿಲೇಟಿವ್ಸ್ ಯಾರು, ಇದೆಲ್ಲ ನಿಮಗೆ ಗೊತ್ತಿರ್ತದೆ. ಆದರೆ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಅದು ಗೊತ್ತಿರೋದಿಲ್ಲ. ನಿತೀಶ್ ಕುಮಾರ್ ಅವರು ಯಾವತ್ತೂ ಕೂಡ ಅವರ ಮಗನನ್ನು ರಾಜಕೀಯಕ್ಕೆ ಅವರು ತರಲಿಲ್ಲ. ಅವರು ಯಾವತ್ತೂ ಕೂಡ ಅವರು ಪರಿವಾರವಾದ ಮಾಡಲಿಲ್ಲ. ಇಡೀ ಬಿಹಾರ್ನ ಜನರಿಗೆ ಗೊತ್ತಿದೆ. ಅವರು ಇಡೀ ಬಿಹಾರ ಅವರದ್ದು ಪರಿವಾರ. ಅವರು ಬೇರೆಯವರದ್ದು ಉಳಿದ ಪೊಲಿಟಿಕಲ್ ಪಾರ್ಟೀಸದು, ನೀವು ಇಂಡಿಯಾ ಗಠಬಂಧನಲ್ಲಿ ಏನು ಇವತ್ತಿದ್ದಾರೆ, ಪ್ರತಿಯೊಬ್ಬರು ಮೇಲೆ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅವ್ರ ಮೇಲೆ ಪರಿವಾರವಾದದ ಆರೋಪ ಇದೆ. ಇಲ್ಲಿ ನಿತೀಶ್ ಕುಮಾರ್ ಅವರು ಅವರು 90ನೇ ಇಸ್ವಿಯಲ್ಲಿ ವಿ ಪಿ ಸಿಂಗ್ ಅವರ ಗೌರ್ಮೆಂಟ್ನಲ್ಲಿ ಕೂಡ 11 ತಿಂಗಳ ಟೈಮಲ್ಲಿ 4-5 ತಿಂಗಳು ಅವರು ಅಲ್ಲಿ ಕೂಡ ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಅಗ್ರಿಕಲ್ಚರ್ ಆ ಟೈಮಲ್ಲಿ ಇದ್ದರು 90ನೇ ಇಸ್ವಿಯಲ್ಲಿ. ಆ ಟೈಮಿನಿಂದ ಇವತ್ತಿನವರೆಗೂ ಕೂಡ ಅವರು ಕೇಂದ್ರದಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿದ್ದರು, ಕೇಂದ್ರದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು, ಅವರು ಕೇಂದ್ರದಲ್ಲಿ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದರು, ರೈಲ್ವೆ ಮಿನಿಸ್ಟರ್ ಎಲ್ಲ ಆಗಿದ್ದರು. ಮತ್ತು ಈ ಲಾಸ್ಟ್ 20 ವರ್ಷದಿಂದ ಅವರೇನು ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲಿಯಾದರೂ ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಯಾರು ವ್ಯಕ್ತಿ ಇಷ್ಟು ಉದ್ದ ರಾಜಕೀಯದಲ್ಲಿದ್ದಾರೆ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ, ಒಂದು ಕೂಡ ಆರೋಪ ಅವರಿಗೆ ಮೇಲೆ ಸ್ಟಿಕ್ ಆಗೋದಿಲ್ಲ, ಅವ್ರ ಮೇಲೆ ಆರೋಪ ಇಲ್ಲ ಅನ್ನೋದು. ಸೊ ಇದು ಇಡೀ ಪ್ರದೇಶದ ಜನರಿಗೆ ಗೊತ್ತಿದೆ. ನಿತೀಶ್ ಕುಮಾರ್ ಅವರು ಭಾಷಣದಲ್ಲಿ ಹೇಳ್ತಾರೆ, ಏನು ಉಳಿದವರಿಗೆ ಅವರದ್ದು ಸಂಬಂಧಿಕರನ್ನು, ಮಕ್ಕಳನ್ನು ಮುಖ್ಯಮಂತ್ರಿ ಆಗೋದು ಅವರದ್ದು ದೃಷ್ಟಿ, ಆಂಬಿಷನ್ನು. ನನಗೆ ಇಡೀ ಇಲ್ಲಿನ 13 ಕೋಟಿ ಜನರು ನೀವೇ ನನ್ನ ಪರಿವಾರ, ನಂದು ಕೆಲಸ ಎಲ್ಲ ಇದು ನಿಮಗೋಸ್ಕರ ಅಂತ ಅವ್ರೇನು ಹೇಳ್ತಾರೆ. ಇದನ್ನು ನಾನು ಶುರುವಿನಿಂದ ಇವತ್ತಿನವರೆಗೆ ನಾನು ನೋಡ್ತಾ ಬಂದಿದ್ದೇನೆ. ನಾನು ನಿಮಗೆ ಒಂದು ವಿಷಯವನ್ನು ನಾನು ನಿಮಗೆ ದೇಶದ ಭಾಳಷ್ಟು ಜನರಿಗೆ ಏನು ವಿಷಯ ಗೊತ್ತಿಲ್ಲ. ನಾನು ನಿಮಗೆ ಹೇಳಿದೆ, ಏನು 90ರ ದಶಕದಲ್ಲಿ ಏನು ನರಸಿಂಹರಾವ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗರ್ ಏನು ವಿತ್ತ ಮಂತ್ರಿ ಆಗಿರುವಾಗ ಏನು ನೀತಿ ಏನು ಇತ್ತು, ಅದರ ವಿರುದ್ಧ ಏನು ಮುಂದೆ ಡಂಕಲ್ ಪ್ರಸ್ತಾವದ ಮೇಲೆ ಡೆಗಾಟ್ ಟ್ರೀಟಿ ಏನಾಯಿತು, ಅದರಲ್ಲಿ ಏನು ಬೀಜದ ಪೇಟೆಂಟ್ ಆಗೋದು ಏನೋ ಇದು ಬಂತು. ಪೇಟೆಂಟ್ ಆಗುವ ಕಾರಣಕ್ಕೋಸ್ಕರ ಆ ಹೊತ್ತಿನಲ್ಲಿ ನಮ್ಮದೇ ಆದ ಹಳದಿ, ನೀಮ್ ಮತ್ತು ಬಾಸ್ಮತಿ ರೈಸ್ನ ಬೀಜಗಳನ್ನು ಹೊರಗಡೆಯ ದೇಶವರು ಪೇಟೆಂಟ್ ಮಾಡಿದರು. ಇದೆಲ್ಲ ಮುಂದಿನ ದಿವಸದಲ್ಲಿ ಇದು ಆಗಬಾರ್ದು. ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರು 2000 ಇಸ್ವಿಯಲ್ಲಿ ಅವರು ಅಗ್ರಿಕಲ್ಚರ್, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಪ್ರಧಾನಮಂತ್ರಿ ಆಗಿರೋ ಏನು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಅವರು ಆ ಹೊತ್ತಿನಲ್ಲಿ ದೇಶದಲ್ಲಿ ಒಂದು ಹೊಸ ಕಾನೂನನ್ನು ತಂದರು, PPVFRA 2001 ಆ್ಯಕ್ಟ್. ಅದು ಅದೇ ಥರ PPVFRA ಒಂದು ಸಂಸ್ಥೆ, ಅಂದರೆ ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿ ಒಂದು ಸಂಸ್ಥೆ. ಪ್ರೊಟೆಕ್ಷನ್ ಆಫ್ ಪ್ಲ್ಯಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಆ್ಯಕ್ಟ್ 2001. ಈ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಯಾವ ನಮ್ಮ ದೇಸಿ ಬೀಜಗಳೇನು ಹೊರಗಡೆ ದೇಶದವರು ಮಲ್ಟಿನ್ಯಾಷನಲ್ಗಳೇನು ಪೇಟೆಂಟ್ ಮಾಡ್ತವೆ, ಇದು ಮುಂದಿನ ದಿವಸದಲ್ಲಿ ಯಾವುದು ನಾನು ಈ 3 ಉದಾಹರಣೆ ತೋರಿಸಿದ್ದೇನೆ ನಿಮಗೆ.
ಯಾವುದ್ರ ಬಗ್ಗೆ ನಂಜುಂಡಸ್ವಾಮಿ ಅವರು ಜಿನೆವಾಕ್ಕೆ ಅಲ್ಲಿ ಹೋಗಿ ಪ್ರೊಟೆಸ್ಟ್ ಕೂಡ ಮಾಡಿದರು. ಆನಂತರ ಅದರದ್ದು ಏನು ಪೇಟೆಂಟ್ ರಿವೋಕ್ ಆಯಿತು. ನಿತೀಶ್ ಕುಮಾರ್ ಅವರು ಈ ರೀತಿಯಾದ ಬೀಜಗಳ ನಮ್ಮ ಏನು ಬಯೋಪೈರಸಿ ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಸಮಯದಲ್ಲಿ ಅವರು ಈ ಒಂದು ಆ್ಯಕ್ಟ್ ಮಾಡಿ ಈ ಬಯೋಪೈರಸಿಯನ್ನು ತಡೆಯಲಿಕ್ಕೆ ಬೀಜವನ್ನು ಪೇಟೆಂಟ್ ಆಗದೇ ಇರುವ ಹಾಗೆ ಆ ಥರದ್ದೊಂದು ಕಾನೂನು ಕೂಡ ಅವರು ಮಾಡಿದರು. ಸೊ ನಾನು ನಿಮಗೆ ಇದರಿಂದಾಗಿ ಏನಾಗ್ತಾ ಇತ್ತು ಅಂದರೆ ಈ ಬಹುರಾಷ್ಟ್ರ ಕಂಪ್ನಿಗಳು ಇಡೀ ಜಗತ್ತಿನ ಕೃಷಿಯನ್ನು ಮೊನೊಪೊಲಿ ಮಾಡಿ ಅವರು ಇನ್ನಷ್ಟು ಶ್ರೀಮಂತರಾಗ್ತಾಯಿದ್ರು. ಇಡೀ ಮಲ್ಟಿನ್ಯಾಷನಲ್ಗಳು ಇನ್ನಷ್ಟು ಹಣ ಮಾಡ್ತಾಯಿದ್ರು. ಹಣವಂತ ರಾಷ್ಟ್ರಗಳು ಇನ್ನಷ್ಟು ಹಣವಂತರಾಗ್ತಾಯಿದ್ರು. ನಮ್ಮ ದೇಶದ ರೈತರು ಈ ಬೀಜದ ಕಂಪನಿ ಮೇಲೆ ಡಿಪೆಂಡ್ ಆಗಿ ಇವರು ಇನ್ನು ಪ್ರತಿ ವರ್ಷ ಇವರಿಗೆ ಬೀಜ ಖರೀದಿ ಮಾಡಬೇಕಾಗ್ತಾ ಇರ್ತದೆ. ಈ ಒಂದು ಇದರಿಂದ ತಪ್ಪಿಸುವ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಿದ್ರೆ ಕೂಡ ಅದು ಕೂಡ ನಿತೀಶ್ ಕುಮಾರೇ. ನಾನು ನಿಮಗೆ ಪುರುಷ ಮಹಿಳೆಯರದ್ದು ಅಸಮಾನತೆ ಸಂಬಂಧಪಟ್ಟಾಗ ಏನು 50% ರಿಸರ್ವೇಷನ್ ಮಹಿಳೆಯರಿಗೆ ಕೊಟ್ಟರು ಅದನ್ನು ಹೇಳಿದೆ. ನಗರ ಪ್ರದೇಶ ಮತ್ತು ಹಳ್ಳಿ ಮಧ್ಯದಲ್ಲಿ ಏನು ನಗರದ ಫೆಸಿಲಿಟೀಸನ್ನು ಟ್ಯಾಪ್ ವಾಟ್ರನ್ನು ಕೊಡುವ ವಿಷಯದಲ್ಲಿ ನಾನು ನಿಮಗೆ ಹೇಳಿದೆ. ಇದೆಲ್ಲ ಬಿಹಾರದಲ್ಲಿ ಏನು ಶುರುವಾಗಿದ್ದು ಇಡೀ ದೇಶಕ್ಕೆ ಹೋಗ್ತಾ ಇದೆ. ಸೊ ನಿತೀಶ್ ಕುಮಾರ್ ಇದೆಲ್ಲದದ್ದು ಕೂಡ ಬ್ರೈನ್ ಚೈಲ್ಡ್ ಇವರು. ಇದನ್ನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು 24 ಗಂಟೆ ಮಾತಾಡ್ತೇನೆ.